ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆ ಮಾತಾಗಿರುವ ಸ್ಪರ್ಧಾತ್ಮಕ ಗುಣಮಟ್ಟದ ಪೀಠೋಪಕರಣಗಳನ್ನು ಹೊಂದಿರುವ ಅಬ್ದುಲ್ ವಹಾಬ್ ಕುಳಾಯಿಯವರ ಮಾಲೀಕತ್ವದ ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ ಮಳಿಗೆ ಕೇರಳಕ್ಕೂ ಲಗ್ಗೆಯಿಡುತ್ತಿದೆ. ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ತೂಮಿನಾಡಿನ ರಾಷ್ಟ್ರೀಯ ಹೆದ್ದಾರಿಗೆ ಸಮೀಪದ ಸರ್ವಿಸ್ ರಸ್ತೆಗೆ ತಾಗಿಕೊಂಡಿರುವ ಮನಾರ್ ಬಿಲ್ಡಿಂಗ್ನಲ್ಲಿ ಫೆಬ್ರವರಿ 5ರಂದು ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ನ 2ನೇ ಮಳಿಗೆ ಶುಭಾರಂಭಗೊಳ್ಳಲಿದೆ. ಸಂಜೆ 5 ಗಂಟೆಗೆ ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ ಮಳಿಗೆಯನ್ನು ಬಹುಮಾನ್ಯರಾದ ಪಾನಕ್ಕಾಡ್ ಸೈಯದ್ ಮೋಹಿನ್ ಅಲಿ ಶಿಹಾಬ್ ತಂಗಳ್ ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಪ್ರಯುಕ್ತ ನಡೆಯಲಿರುವ ಮಾನವ ಸೌಹಾರ್ದ ಸಂಗಮವನ್ನು ಮಂಜೇಶ್ವರದ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಲಿದ್ದಾರೆ. ಉದ್ಯಾವರ ಸಾವಿರ ಜಮಾಅತ್ ಅಧ್ಯಕ್ಷ ಸೈಯದ್ ಯುಕೆ ಸೈಫುಲ್ಲಾ ತಂಗಳ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗೌರವಾನ್ವಿತ ಅತಿಥಿಗಳಾಗಿ ಉದ್ಯಾವರ ಶ್ರೀ ಅರಸು ಮಂಜಿಷ್ನಾರ್ ಕ್ಷೇತ್ರದ ಅಣ್ಣದೈವಗಳ ದೈವಪಾತ್ರಿ ರಾಜ ಬೆಳ್ಚಡ, ವಂದನೀಯ ಗುರು ಗ್ರೆಗೋರಿ ಪೆರೇರಾ ಹಾಗೂ ವಿವಿಧ ರಾಜಕೀಯ, ಸಾಮಾಜಿಕ ಹಾಗೂ ವಿವಿಧ ಸಂಘಟನೆಗಳ ನೇತಾರರು ಭಾಗವಹಿಸಲಿದ್ದಾರೆ. ಈ ಬಗ್ಗೆ ಸಂಸ್ಥೆಯ ಮ್ಯಾನೇಜರ್ ಜುನೈದ್ ಮಾತನಾಡಿ, ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳನ್ನು ನೀಡುವ ಉದ್ದೇಶದಿಂದ ಈ ಮಳಿಗೆಯನ್ನು ಪ್ರಾರಂಭಿಸಲಾಗುತ್ತಿದೆ. ಕೇರಳದಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲಾ ವರ್ಗದ ಗ್ರಾಹಕರಿಗೆ ಬೇಕಾದ ವಿವಿಧ ಮಾದರಿಯ ಪೀಠೋಪಕರಣಗಳು ಸುಲಭವಾಗಿ ಲಭ್ಯವಾಗಲಿರುವುದಾಗಿ ಅವರು ತಿಳಿಸಿದರು. ವಫಾ ಎಂಟರ್ಪ್ರೈಸಸ್ ಈಗಾಗಲೇ ಗೊತ್ತೇ ಇದೆ, ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಈ ಫರ್ನಿಚರ್ ವಿಚಾರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದಂತಹ ವಫಾ ಫರ್ನಿಚರ್ಸ್ ಇದೀಗ ಕೇರಳಕ್ಕೆ ಮೊಟ್ಟ ಮೊದಲ ಬಾರಿ ಕೇರಳಕ್ಕೆ ಆಗಮಿಸ್ತಾ ಇದೆ. ನಿಮ್ಗೆ ಗೊತ್ತೇ ಇದೆ, ಕರ್ನಾಟಕದಲ್ಲಿ ವಿವಿಧ ಕಡೆಗಳಲ್ಲಿ ಬಜ್ಪೆ ಇರ್ಬೋದು, ಉಚ್ಚಿಲ ಇರ್ಬೋದು, ಮೂಡಬಿದಿರೆ ಇರ್ಬೋದು, ಹೀಗೆ ವಿವಿಧ ಕಡೆಗಳಲ್ಲಿ ಬ್ರಾಂಚನ್ನು, ಆ ಶೋರೂಮನ್ನು, ಔಟ್ಲೆಟನ್ನು ಓಪನ್ ಮಾಡಿದಂತಹ ವಫಾ ಫರ್ನಿಚರ್ಸ್ ಇದೀಗ ತನ್ನ ಹೊಸ ನೂತನವಾದಂತಹ ಶೋರೂಮನ್ನು ಕೇರಳದ ಈ ಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಇದೇ ಬರುವ ಫೆಬ್ರವರಿ 5ನೇ ತಾರೀಕಿನಂದು ಸಾಯಂ ಸಂಜೆ 6 ಗಂಟೆಯಿಂದ ವಿವಿಧ ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಎಲ್ಲ ಕಡೆಯ ವಿವಿಧ ಕಡೆಯ ಗಣ್ಯಾತಿಥಿಗಳ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಳ್ಳುವಂಥ ವಫಾ ಫರ್ನಿಚರ್ಸ್ ಇದೇ ಬರುವ ಫೆಬ್ರವರಿ 5ನೇ ತಾರೀಕು ಸಾಯಂ ಸಂಜೆ 6 ಗಂಟೆಗೆ ಇದೇ ಒಂದು ನಮ್ಮ ಈ ಮೈದಾನದಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಬಯಸುತ್ತಾ, ಕೇರಳದಲ್ಲಿ, ಕರ್ನಾಟಕದಲ್ಲಿ ಇದುವರೆಗೂ ನಮಗೆ ಸಿಕ್ಕಂತಹ ಸಪೋರ್ಟ್ ಆಗಿರ್ಬೋದು, ಇಲ್ಲಾಂದರೆ ನಮಗೆ ಸಿಕ್ಕಂತಹ ಆಶೀರ್ವಾದ ಈ ಭಾಗದಲ್ಲಿ ಸಿಗ್ಬೋದು ಎಂಬಂತಹ ಒಂದು ವಿಚಾರಧಾರೆಯಲ್ಲಿ ಫೆಬ್ರವರಿ 5ನೇ ತಾರೀಕು ಯಾವ ಕೆಲಸ ಕಾರ್ಯ ಇದ್ದರೂ ಕೂಡ ಒಮ್ಮೆ ಸಾಯಂ ಸಂಜೆ 6 ಗಂಟೆಯಿಂದ ನಮ್ಮ ಆರಂಭಗೊಳ್ಳುವಂಥ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಲು ಕೇಳಿಕೊಳ್ತಾ ಇದ್ದೇವೆ. 2019ರಲ್ಲಿ ವ್ಯವಹಾರ ಜಗತ್ತಿಗೆ ಕಾಲಿರಿಸಿದ ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ ಸಂಸ್ಥೆ ಬಜ್ಪೆಯಲ್ಲಿ 11,000 ಚದರ ಮೀಟರ್ನ ಮಳಿಗೆಯನ್ನು ಆರಂಭಿಸುವುದರೊಂದಿಗೆ ಉದ್ಯಮದತ್ತ ತನ್ನ ಜಾಲವನ್ನು ವಿಸ್ತರಿಸಿದೆ. ಇದೀಗ ಜೋಕಟ್ಟೆ, ಕಾಟಿಪಳ್ಳ, ಉಡುಪಿ, ಉಚ್ಚಿಲ, ಅಡೂರು, ಹಳಿಯಾಳ ಹಾಗೂ ಮೂಡಬಿದ್ರೆಗಳಲ್ಲೂ ಶಾಖೆಗಳನ್ನು ಹೊಂದಿದೆ. ಮಾತ್ರವಲ್ಲದೆ ಉಡುಪಿ, ಉಚ್ಚಿಲದಲ್ಲಿ ಬೃಹತ್ ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ ಫೆಬ್ರವರಿ 24ರಂದು ಲೋಕಾರ್ಪಣೆಗೊಳ್ಳಲಿರುವುದಾಗಿ ಸಂಬಂಧಪಟ್ಟವರು ತಿಳಿಸಿದ್ದಾರೆ. ಶುಭಾರಂಭದಂದು ಪಾಲ್ಗೊಳ್ಳುವವರಿಗೆ ಸ್ಕೂಟರ್ ಲಕ್ಕಿ ಕೂಪನ್ ನೀಡಲಿದೆ. ಶುಭಾರಂಭ ಮುಗಿಯುವ ಮೊದಲೇ ಅದರ ಡ್ರಾ ನಡೆಯಲಿದ್ದು, ವಿಜೇತರಾದವರು ಅಲ್ಲೇ ಇದ್ದರೆ ಮಾತ್ರ ಬಹುಮಾನಕ್ಕೆ ಅರ್ಹರಾಗಲಿದ್ದಾರೆ. ಅದೇ ರೀತಿ ಗ್ರಾಹಕರಿಗೆ ವಿವಿಧ ರೀತಿಯ ಗಿಫ್ಟ್ ಕೂಪನ್ಗಳ ಜೊತೆಯಾಗಿ ವಿಶೇಷ ಆಫರ್ಗಳನ್ನು ಕೂಡ ನೀಡುವ ಯೋಜನೆಗಳನ್ನು ಕೂಡ ಸಂಸ್ಥೆ ಹಮ್ಮಿಕೊಂಡಿದೆ. ಹೊಸ ವಿನ್ಯಾಸದ ಉತ್ತಮ ಗುಣಮಟ್ಟದ ಫರ್ನಿಚರ್ ಐಟಂಗಳು ಗ್ರಾಹಕರಿಗೆ ವರದಾನವಾಗಲಿದೆ. ಶುಭಾರಂಭದಂದೇ ಅರ್ಜಿ ಸಲ್ಲಿಸಲಾಗಿರುವ ಬಡ ಕುಟುಂಬದ 10 ಮಂದಿಗೆ 1 ವರ್ಷಗಳ ತನಕದ ರೇಷನ್ ಕಿಟ್ ಲಭಿಸಲಿದೆ. ಅದೇ ರೀತಿ ಅನಾಥ ಮಕ್ಕಳಿಗೆ ಪ್ರತಿ ತಿಂಗಳಲ್ಲೂ 50,000 ರೂಪಾಯಿ ತನಕದ ಧನ ಸಹಾಯ ಲಭಿಸಲಿದೆ. ಅದೇ ರೀತಿ ರೋಗಿಗಳಿಗೆ ಉಚಿತವಾಗಿ ವೀಲ್ ಚೇರ್, ಮೆಡಿಕಲ್ ಬೆಡ್ ವಿತರಿಸುವ ಯೋಜನೆಯನ್ನು ಕೂಡ ಸಂಸ್ಥೆ ಹಮ್ಮಿಕೊಂಡಿದೆ. ಅದೇ ರೀತಿ ಶುಭಾರಂಭದಂದೇ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸರಕಾರಿ ಶಾಲೆಯೊಂದಕ್ಕೆ 1 ವಾಟರ್ ಕೂಲರ್ ನೀಡುವ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದೆ. ಕಡತಗಳು, ಕಚೇರಿ ಪೀಠೋಪಕರಣಗಳು, ಮನೆಗೆ ಅನುವಾದಕ ಪೀಠೋಪಕರಣಗಳು ಹಾಗೂ ಆಧುನಿಕ ವಿನ್ಯಾಸದ ಫರ್ನಿಚರ್ಗಳು ಈ ಮಳಿಗೆಯ ಮುಖ್ಯ ಆಕರ್ಷಣೆಗಳಾಗಿವೆ. ರೆಹಮಾನುದ್ದೀವರ V4 ನ್ಯೂಸ್ ಮಂಜೇಶ್ವರ.